ಕವಿತೆಯನ್ನು ಬರಿತಾ ಇರ್ತಾನೆ. ಈ ಪ್ರೇಮ ಅನ್ನೋದೇ ಹಾಗೆ, ಆ ವಯಸ್ಸು ಹಾಗೆ. ಮತ್ತು ಎಲ್ಲರೂ ಕವಿತೆನೇ ಬರಿಬೇಕು ಅಂತಲ್ಲ, ಅವರವರ ಮನಸ್ಸಿನಲ್ಲಿ ಬಂದಂಥದ್ದನ್ನು ತಮ್ಮಲ್ಲೇ ತಾವು ಗುಣುತ್ತಾ ಇರ್ತಾರೆ, ಭಾವನೆಯನ್ನು ಹಂಚ್ಕೊಳ್ತಾ ಇರ್ತಾರೆ. ಅದು ಎಲ್ಲವೂ ಸಹಿತ ಕವಿತೆಗಳಾಗಲೇಬೇಕು ಅಂತಂದಲ್ಲ, ಆದರೆ ಎಲ್ರಿಗೂ ಪ್ರೀತಿ ಮಾಡುವಂಥ ಹಕ್ಕು ಇದೆ ಮತ್ತು ಪ್ರೇಮವನ್ನು ಮಾಡ್ತಾ ಇರ್ತಾರೆ ಅನ್ನೋದನ್ನು ಈ ಕವನ ಸಂಕಲನದಲ್ಲಿ ಅವರು ಪ್ರೂವ್ ಮಾಡಿದ್ದಾರೆ. ಕವಿತೆಯನ್ನು ಬರಿತಾ ಇರ್ತಾನೆ ಅಂತಂದರೆ ಪ್ರತಿಯೊಬ್ಬ ಕವಿ ಅನನ್ಯ ಪ್ರೇಮ ಕವಿಯೇ ಆಗಿರ್ತಾನೆ ಅಂತ ಅನ್ನೋದನ್ನು ಕೂಡ ಇಲ್ಲಿ ಕೆಲವು ತಮ್ಮ ಕವನ ಸಂಕಲನದಲ್ಲಿ ಅವರು ಹೇಳಿದ್ದಾರೆ. ಆದರೆ ನನಗಿಲ್ಲಿ ಕೆಲವು ಉದಾಹರಣೆಗಳ ಮೂಲಕ ನಿಮ್ಮ ಮುಂದೆ ವಿಷಯಗಳನ್ನು ಅಷ್ಟೇ ಹೇಳ್ತಾ ಇದ್ದೀನಿ. ನಾನು ಕೆಲವು ಹಿರಿಯ ಸಾಹಿತಿಗಳ ಕವನಗಳನ್ನು ಓದೀನಿ. ನಾನು ಈಗ ಬಿಜ್ಲಿಯವರ ಕವನಗಳನ್ನು ಓದೀನಿ. ಅದರಲ್ಲೂ ನಾನು ಮೊದಲೇ ಹೇಳಿದ್ದೀನಿ, ಮಹಿಳೆಯಾಗಿ ಓದ್ತಾ ಇರೋ ಒಂದು ಭಾವನೆನೇ ಬೇರೆ ಇರ್ತದೆ ಅಂತ. ಇಲ್ಲಿ ವರಕವಿ ಬೇಂದ್ರೆ ಅವ್ರದ್ದು ನಮ್ಮ ಪವನ ಕುಮಾರ್ ಅವರು ಹೇಳಿದಾಗ ನನಗನ್ನಿಸ್ತು, ಬೇಂದ್ರೆ ಅವರು ಒಂದು ಕಡೆ ಬರೀತಾರೆ, ಆಡದಿರು ಮನದನ್ನೇ ಎನೆಗೆ ಎದುರಾಡದಿರು ಅಂತ ತಮ್ಮ ಕವನದಲ್ಲಿ. ಅಂದ್ರೆ ನನಗೇನು ಅನ್ನಿಸ್ತದೆ ಒಬ್ಬ ಮಹಿಳೆಯಾಗಿ ಅಂದರೆ, ಬೇಂದ್ರೆ ಅವರ ಕವನದಲ್ಲಿ ಕಂಡೀಷನಲ್ ಲವ್ ಅದ ಅಂದಂಗೆ ಆಯ್ತು. ಹಂಗಾದ್ರೆ ಲವ್ಗೆ ಕಂಡೀಷನ್ ಏನು ಇಲ್ಲ, ಅದು ಹೆಂಗೆ ಬೇಕಾದ್ರೂ ನಾವು ಪ್ರೀತಿ ಮಾಡ್ಬೋದು. ಆದರೆ ಬೇಂದ್ರೆ ಅಂಥ ಕವಿಗಳು ಆಗಿನ ಕಾಲಘಟ್ಟದಲ್ಲಿ, ಯಾಕಂದ್ರೆ ಪ್ರತಿಯೊಂದು ಕಾಲಘಟ್ಟದಲ್ಲಿ ಸಾಹಿತ್ಯದ ಹರಿವು ಬೇರೆ ಬೇರೆ ಇರ್ತದೆ. ಅವರು ಆಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಬರಿತಾ ಇರ್ತಾರೆ ಏನೋ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಆಗಿನ ಕಾಲಘಟ್ಟ ಬೇರೆ ಇತ್ತು, ಈಗ ಬಿಜ್ಲಿಯವರ ಕಾಲಘಟ್ಟ ಬೇರೆ ಇದೆ. ಯಾಕಂದ್ರೆ ಆಗಲೇ ಪವನ್ ಕುಮಾರ್ ಹೇಳಿದ್ರಲ್ಲ, ಇದು ಮೊಬೈಲ್ ಡಿಜಿಟಲ್ ಯುಗ ಅಂತಂದು. ಅದಕ್ಕೆ ಇಲ್ಲಿ ನನಗೆ ಇಂಥದ್ದೆಲ್ಲ ಬರೆದವ್ರು ಯಾರು ಅಂತಂದ್ರೆ ಗಂಡಸರು. ಇನ್ನು ಆಗಲೇ KS ನರಸಿಂಹಸ್ವಾಮಿ ಇವ್ರದ್ದು ಹೇಳಿದರು ನಮ್ಮ ಪವನ್ ಅವರು, ಮಲ್ಲಿಗೆ ಕವಿ ಅಂತಲೇ ಹೆಸರಾಗಿರೋ ಅಂಥವ್ರು. ನನಗೆ ಅವ್ರದ್ದು ಓದೀನಿ ನಾನು ಕೆಲವು ಕವನಗಳನ್ನು. ಆದರೆ ಇಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅವರು ತಮ್ಮ ಪ್ರೇಮ ಕವನದಲ್ಲಿ ಬರೀತಾರೆ, ಕರೆದಾಗಲೆಲ್ಲ ಬರುವಳೆಲ್ಲ ಶಾರದೆ. ಒಂದು ಇವ್ರು ಕರೆದಾಗೆಲ್ಲ ಆಕಿ ಬರಬೇಕ್ರಿ ಹೆಣ್ಮಗಳು, ಅಲ್ಲಿ ಶಾರದೆ ಇರುವಲ್ಲಕ. ಆದರೆ ನಂದು ಪ್ರಶ್ನೆ ಏನು ಅಂತಂದರೆ, ಮಹಿಳೆಯನ್ನ ಇವ್ರು ಕರೆದಾಗೆಲ್ಲ ಬರ್ಬೇಕ್ರಿ ಆಕೆ. ಅಲ್ಲಿ ಪ್ರೀತಿ ಅದನ್ನೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ಒಟ್ಟು ಇವ್ರು ಕರೆದಾಗೆಲ್ಲ ಬರಬೇಕು. ಈ ತರಹದ ಕವಿತೆಗಳು ಸಾಕಷ್ಟವ. ಭಾಳನ್ನ ಗಮನಿಸ್ತಾ ಹೋದ್ರೆ ಹಿರಿಯ ಕವಿಗಳು ಬರೆದದ್ದನ್ನು ಓದಿನಿ, ಕಿರಿಯ ಕವಿಗಳು ಬರೆದದ್ದನ್ನು ಒಟ್ಟು ಓದ್ತಾ ಇರ್ತೀನಿ ನಾನು. ಈ ಸಮಯ ಅಂದರೆ ಇಲ್ಲಿ ಹೇಳಲಿಕ್ಕೆ ಭಾಳ ಸಮಯದ ಅಭಾವ ಇರೋದ್ರಿಂದ ಭಾಳಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ಈ ಸಂದರ್ಭದಲ್ಲೇ ಕುಸುಮಾಕರ ಅನ್ನೋರು ನನಗೆ ನೆನಪಾದರು. ಇಲ್ಲಿ ಭಾಳಷ್ಟು ಜನರಿಗೆ ಗೊತ್ತಿರ್ತಾರೆ, ಕುಸುಮಾಕರ ದೇವರಗೊಣ್ಣೂರು ಅನ್ನೋ ಅಂಥ ಖ್ಯಾತ ಸಾಹಿತಿಗಳು ಹೇಳ್ತಾರೆ. ಅವ್ರು ಏನು ಹೇಳ್ತಾರ ಅಂತಂದ್ರೆ, ಕನ್ನಡದಲ್ಲಿ ಪ್ರೇಮ ಕವಿತೆಗಳು ಇಲ್ಲ ಅಂತ ಹೇಳ್ತಾರೆ ಅವರು. ಹಾಗಾದ್ರೆ ನೀವು ಅನ್ಕೋತಿರ್ಬೋದು, ಏನ್ರಿ ಬೇಕಾದಷ್ಟು ಸಾವಿರಾರು ಪ್ರೇಮ ಗೀತೆಗಳವ, ಎಷ್ಟೊಂದು ಹಾಡ್ಯಾರ, ಕ್ಯಾಸೆಟ್ ಆಗ್ಯಾವೋ, ಎಲ್ಲರೂ ಬರೀತಾರ, ಪ್ರೇಮ ಗೀತೆಗಳನ್ನು ಬರೀತಾರ ಅಂತಂದು ಲಕ್ಷಗಟ್ಟಲೆ ಪುಸ್ತಕದೊಳಗೆ ಬರ್ತಾವು ಅಂತ ನೀವು ಅಂತಿರ್ಬೋದು. ಹಾಗಾದ್ರೆ ಇದೇ ಕುಸುಮಾಕರ ದೇವರಗೊಣ್ಣೂರವರು ಈ ಮಾತನ್ನ ಯಾಕೆ ಹೇಳಿದ್ರು? ಹಂಗಾದ್ರೆ ಅವುಗಳೆಲ್ಲವೂ ಸಹಿತ ಪ್ರೇಮ ಕವಿತೆಗಳಲ್ಲ, ಗಂಡಸರು ಬರೆದ ಕವಿತೆಗಳು ಅಂತ ಹೇಳ್ತಾರೆ ಅವರು. ಇದು ನಾ ಹೇಳಿದ್ದಲ್ಲ. ಯಾಕೆ ಸಾವಿತ್ರಿ ಮಜುಮ್ದಾರ್ ಹೇಳಿದ್ರೆ ಬ್ಯಾಟಿಂಗ್ ಆಗಿಬಿಡ್ತದ ಅಂತ ಪವನ್ ಅವರಾಗಲೇ ಹೇಳಿದ್ರು. ಬ್ಯಾಟಿಂಗ್ ಅಂದ್ರೆ ನಾವು ವಾಸ್ತವ ಮಾತಾಡಿದ್ರು ಸಹಿತ ಕೆಲವು ಸಂದರ್ಭದೊಳಗೆ ಖಾರವಾಗಿ ಮಾತಾಡಿದ್ರೆ, ಮಹಿಳಾ ಪರವಾಗಿ ಮಾತಾಡಿದ್ರೆ ಅದು ಬ್ಯಾಟಿಂಗ್ ಆಗ್ತದ ಅಂತ. ಆದ್ರೆ ನಾ ಹೇಳಿದ್ದಲ್ಲ, ಇಲ್ಲಿ ಒಬ್ಬ ಪುರುಷರೇ ಹೇಳಿರುವಂಥದ್ದು, ಕುಸುಮಾಕರ್ ಅವರು ಹೇಳಿರುವಂಥದ್ದು. ಅವರು ಹೇಳ್ತಾರ, ಇಲ್ಲಿ ಪ್ರೇಮ ಕವಿತೆಗಳಲ್ಲ, ಗಂಡಸರು ಬರೆದ ಕವಿತೆಗಳು. ನಾನು ಮುಂದೆ ಹೇಳ್ತೀನಿ, ಬಿಜ್ಲಿ ಅವರು ಎಲ್ಲೆಲ್ಲಿ ಹೆಣ್ಣಾಗಿದ್ದಾರೆ ಅಂದರೆ ಭೌತಿಕವಾಗಿ, ದೈಹಿಕವಾಗಿ ಅದೇನು ಶರಣರು ಹೇಳಿದಂಗೂ ಇನ್ನೂ ಮುಂದುವರೆದು ಹೇಳ್ತಾರ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರೋ, ಗಡ್ಡ ಮೀಸೆ ಬಂದರೆ ಗಂಡೆಂಬರೋ, ಒಳಗೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ ಅಂತ. ಅದು ಅಂಕೂ ನಾವು ಶರಣರೇ ಹೇಳ್ಯಾರ. ಆದರೆ ಇಲ್ಲಿ ಬಿಜ್ಲಿಯವರ ಕೆಲವು ಕವನಗಳಲ್ಲಿ ಹೆಣ್ಣಾಗಿ ಬರ್ದಾರಲ್ಲ, ಅದು ನನಗೆ ಬಹಳ ಮಹತ್ವವಾಗಿ ಕಂಡಿದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದು ಕುಸುಮಾಕರ್ ಅವರು ಹೇಳಿದ್ದು ತುಂಬ ಸೂಕ್ಷ್ಮವಾದ ವಿಷಯ, ಅದನ್ನು ಗಮನಿಸಬೇಕು.
ಆಗಲೇ ಪ್ರೀತಿ ಪ್ರೇಮ ಮತ್ತು ಕೆಲವು ಸಿನಿಮಾಗಳ ಬಗ್ಗೆ ನಮ್ಮ ಸಹೋದರರು ಹೇಳ್ತಿದ್ರು. ರವಿ ಬೆಳಗೇರಿ ಅವ್ರದ್ದೊಂದು ಹೇಳಬೇಕು ಅಂತ ಅನ್ನಿಸ್ತು. ಅವ್ರು ಹಿಂದಕ್ಕೆ ಬರೆದಿದ್ರು ನೀಲಿಲಂಗದ ನೀರಿಗೆಯ ಹುಡುಗಿ ಅಂತಂದು. ಅವಾಗ ಅವರು ಯಾವುದನ್ನ ಇಟ್ಕೊಂಡು ಬರೆದಿದ್ರು ತಮ್ಮ ಭಾವನೆಯಲ್ಲಿ ಇರ್ಬೋದು. ಆದ್ರೆ ಅದನ್ನೇ ನೋಡಿ ಕೆಲವು ಕವಿಗಳು ಏನೇನು ಬರೆದ್ರು ಅಂತಂದ್ರೆ, ಯಾವಾಗಿದ್ರು ಈ ಹೆಣ್ಮಕ್ಳ ಬಳೆ ಕುಂಕುಮ ಜಡಿ, ಆ ಜಡಿ ಬಗ್ಗೆ ಕೂದಲದ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಆಗ್ಲೇ ಪವನ್ ಅವ್ರು ವಿಸ್ತಾರ ಮಾಡಿದ್ರಲ್ಲ, ವಿಷಯ ಪ್ರಸ್ತಾಪ ಮಾಡಿದ್ರು. ಹಿಂಗ ಸೀರೆ ಇದು ಎಲ್ಲ ಬರಿತಾ ಬಂದ್ರು ಕೆಲವು ಕವಿಗಳು. ಈ ಪ್ರೇಮವನ್ನ ಹುಡುಕಬೇಕಾಗಿರೋದು ನಾವು ದೇಹದಾಚೆಗಿನ ಪ್ರೇಮವನ್ನ ವಿಸ್ತರಿಸಬೇಕಾಗಿದೆ. ಇವತ್ತು ಸೂಕ್ಷ್ಮವಾಗಿ ಹೇಳಬೇಕು ಅಂತಂದ್ರೆ ದೇಹದಾಚೆಗೆ ಪ್ರೇಮವನ್ನ ವಿಸ್ತರಿಸಬೇಕಾಗಿದೆ. ಹಿಂಗ ಅಂದ್ವೇ ಇಲ್ಲ, ದೇಹದಾಚೆಗೆ ಅಂತ ಅಂದ್ಬಿಟ್ರೆ ಸಾಕು ಆಧ್ಯಾತ್ಮಿಕ ನೆಲೆಯಲ್ಲಿ ಮಹಿಳೆಯನ್ನ ನೋಡಿಬಿಡೋದು. ಅಂದ್ರೆ ಇವು ಎರಡರ ಮಧ್ಯೆ ಮಹಿಳೆಯ ಅಸ್ತಿತ್ವವಿಲ್ವಾ? ಹಾಗಾದ್ರೆ ಆಕೆಗೂ ಒಂದು ಆಶೆ, ಭಾವನೆಗಳು, ಕರ್ತವ್ಯ, ಜವಾಬ್ದಾರಿಗಳಿದೆ. ಇದು ಎಲ್ಲವನ್ನು ದಾಖಲಿಸೋದು ಹಂಗಾದ್ರೆ ಸಾಹಿತ್ಯದಲ್ಲಿ ಯಾವಾಗ? ಈ ವಿಷಯವಾಗಿ ನನ್ಗೆ ಹೆಮ್ಮೆ ಆಗೋದು ಬಿಜ್ಲಿಯವರ ಕೆಲವು ಕವನಗಳಲ್ಲಿ ಅಂತ ನಾನು ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಇದರ ಮಧ್ಯೆ ಇರುವಂತ ಮಹಿಳೆಯ ಅಸ್ತಿತ್ವವನ್ನು ಅವರು ಕವನದಲ್ಲಿ ಕಟ್ಟಿಕೊಟ್ಟಾರೆ. ಅದಕ್ಕಾಗಿ ಬಹಳ ಮುಖ್ಯ ಆಗ್ತಾರೆ ಅಂತಂದು. ಪ್ರೇಮ ಅನ್ನೋದು ವಿಸ್ತೃತವಾದಂತಹ ಅರ್ಥ ಕೊಡ್ತದೆ, ಇದೇ ಬದುಕಿನ ಸಾರ್ಥಕತೆ ಅಂತ ಅನ್ನೋದು ಬಿಜ್ಲಿ ಅವರು ಕೆಲವು ಕಡೆ ಹೇಳ್ತಾರೆ. ಇನ್ನ ಅವ್ರು ಹೇಳ್ತಾರೆ, ಪ್ರೇಯಸಿಗೆ ಸಿಟ್ಟು ಬಂದಾಗ ಕ್ಷಮಿಸು ಅಂದ್ರೆ ವಿನಯದಿಂದ ಕೇಳ್ಕೊಳ್ತಾರೆ ಅವರು. ಅದು ಬಹಳಷ್ಟು ಪ್ರಸ್ತಾಪ ಆಗ್ಬೇಕಾಗಿದೆ ಇವತ್ತು. ಕೆಲವು ಇಲ್ಲಿ ಯಾಕೆ ಪ್ರಸ್ತಾಪ ಆಗ್ಬೇಕು ಅಂತಂದ್ರೆ, ಬದುಕಿಗೂ ಮತ್ತು ಸಾಹಿತ್ಯಕ್ಕೂ ಬಹಳ ನೇರವಾದ ಒಂದು ಸಂಬಂಧ ಇರೋದ್ರಿಂದ ನಮ್ಮ ಸಮೀಕ್ಷೆಯ ಪ್ರಕಾರ ಕೌಟುಂಬಿಕ ದೌರ್ಜನ್ಯಗಳು ಇವತ್ತು 80% ನಡೀತಾ ಇರುವಂಥ ಈ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಎಷ್ಟು ದೌರ್ಜನ್ಯ ಆಗ್ತಾ ಇದೆಯಲ್ಲ, ಅದರಲ್ಲಿಯೂ ಕುಟುಂಬದಿಂದಲೇ. ಅದನ್ನ ಒಂದು ಕಡೆ ಇಟ್ಕೊಂಡ್ರೆ ಇಲ್ಲಿ ಕವನ ಬರೆಯುವಾಗ ಅವ್ರು ಹೆಂಡತಿಗೆ ಹೇಳ್ತಾರ, ಪ್ರೇಯಸಿಗೆ ಹೇಳ್ತಾರೆ ಕ್ಷಮಿಸಿ ಬಿಡು ಅಂತ ಹೇಳ್ತಾರೆ ಅವರು. ಅಂದ್ರೆ ಎಷ್ಟು ವಿನಮ್ರತೆಯ ಪ್ರೀತಿ ಇದೆ ಇವರಲ್ಲಿ ಅಂತ ಈ ಕವನದಲ್ಲಿ ಅವರು ತೋರಿಸ್ಕೊಡ್ತಾರೆ. ಇದೇ ಈ ಕವಿಯ ಅನನ್ಯತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಎಲ್ಲ ಕಾರಣಗಳಿಂದ ಇವರ ಕವನಗಳು ನನಗೆ ಯಾಕೆ ಇಷ್ಟ ಆದವು ಅಂತಂದ್ರೆ, ಇಲ್ಲಿ ಒಂದು ಅನುರಾಗ ಅನ್ನುವಂಥ ಒಂದು ಕವನದಲ್ಲಿ ಅವರು ಬರೀತಾರೆ. ನೀವು ಅವ್ರ ಕವನ ಸಂಕಲನ ಆಮೇಲೆ ಬುಕ್ಕ ಕೊಟ್ಟಾಗ ಓದ್ರಿ ನೀವು. ನಾನು ಒಂದೇ ತಾಸಿನಲ್ಲಿ ಓದಿರುವಂಥದ್ದು ಈ ಪುಸ್ತಕ. ಅಷ್ಟು ಸಹಜ, ಸರಳ, ಸುಂದರವಾದಂಥ ಶಬ್ದಗಳಿಂದ ಬಹಳ ಸಹಜವಾಗಿ ಓದಿಸ್ಕೊಂಡು ಹೋಗುವಂಥ ಒಂದು ಕವನ ಸಂಕಲನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಪ್ರೇಮ ದೂರಿಗದುವೆ ರಹದಾರಿ, ಕ್ಷಮಿಸಿ ಬಿಡು ನನ್ನ ಒಂದು ಸಾರಿ, ಪ್ರೇಮ ದೂರಿಗದುವೆ ರಹದಾರಿ ಅಂತ ಹೇಳ್ತಾರೆ. ಅಂದ್ರೆ ಇವ್ರಿಗೆ ಯಾವ ಕವನ ಸಂಕಲನದಲ್ಲಿಯೂ ಕೂಡ ಹೆಣ್ಣು ಮಗಳಿಗೆ ಒತ್ತಡದ ಪ್ರೇಮವಿಲ್ಲ. ಪ್ರೀತಿ, ದೈನ್ಯತೆಯ, ವಿನಮ್ರತೆಯ ಪ್ರೀತಿಯನ್ನು ಅವರು ಹೆಂಡತಿಗೆ ತೋರಿಸ್ತಾರೆ. ಅವರ ಭಾವನೆಯಲ್ಲಿರುವಂತ ಪ್ರೇಯಸಿಗೆ ತನ್ನ ಅಂತರಾಳದ ಮಾತುಗಳನ್ನು ಹೇಳ್ತಾರೆ ಹೊರತಾಗಿ ಅಲ್ಲಿ ಡಾಮಿನೇಟ್ ಅನ್ನೋದು ಇಲ್ಲ. ನಾನು ಹೆಚ್ಚು, ನಾನು ಗಂಡಸು, ಅದಕ್ಕೆ ನೀನು ಹೆಣ್ಣು, ನಿನ್ನ ಮೇಲೆ ನಾನು ಸವಾರಿ ಮಾಡ್ತೀನಿ ಅನ್ನುವಂಥ ಪದಗಳೇ ಈ ಕವನ ಸಂಕಲನದಲ್ಲಿ ನಾನು ನೋಡಿಲ್ಲ. ಅದು ನನಗೆ ಬಹಳ ಹೆಮ್ಮೆ ಪಡುವಂಥದ್ದು. ಯಾಕೆ ಅವ್ರು ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ಅವರು, ಕೆಲಸ ಬಿಟ್ಟು ಬಾ ಬಳಿಗೆ ರಾಣಿ ನೀ ಪ್ರೇಮದರ ಮನೆಗೆ ಅಂತ ಹೇಳ್ತಾರೆ. ಇವತ್ತಿನ ಬಹಳಷ್ಟು ಮಂದಿ ಯಾಕೆ ಹೇಳ್ತೀನಿ ಇದನ್ನಂದ್ರೆ, ಉದ್ಯೋಗಸ್ಥ ಮಹಿಳೆಯರು ಇಲ್ಲಿ ಬಂದಾರ, ಕೆಲವು ಟೀಚರ್ಗಳೆಲ್ಲ ಇದ್ದಾರ. ಇಲ್ಲಿ ನಾನು ಪ್ರಸ್ತಾಪ ಮಾಡಬೇಕಾಗ್ತದೆ. ಯಾಕೆ ಅಂತಂದ್ರೆ ಈಗಿನ ಕಾಲದಲ್ಲಿ ಒಬ್ಬರು ದುಡಿದ್ರೆ ಸಾಲೋದಿಲ್ಲ, ಇಬ್ಬಿಬ್ರು ದುಡಿತಾ ಇದ್ದಾರೆ. ಉದ್ಯೋಗಸ್ಥ ಮಹಿಳೆಯರ ಸಮಸ್ಯೆಗಳು ಏನು ಅಂತ ಕೆಲವರಿಗೆ ಗೊತ್ತಿದೆ. ಯಾಕಂದ್ರೆ ಮನಿದು ಮಾಡಬೇಕು, ಹೊರಗಿಂದು ಮಾಡಬೇಕು. ಈ ಕವನದಲ್ಲಿ ಬಹಳ ಸ್ಪಷ್ಟವಾಗಿ ಬರೀತಾರೆ ಅವರು. ಅಂದಮೇಲೆ ಆಕೆ ಎರಡು ಒಂದು ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಾ ಇರುವಾಗ ಆ ಕೆಲಸದಲ್ಲಿಯೇ ಗಂಡ ಒಂದಷ್ಟು ಪ್ರೀತಿಯನ್ನ ಕೊಡ್ತೀನಿ, ಕೆಲಸ ಬಿಟ್ಟು ಬಾ ಅನ್ನೋದಲ್ಲ. ಯಾಕೆ ಕೆಲವ್ರ ಮನೆಯೊಳಗ ಹೆಣ್ಮಕ್ಳು ಹೊರಗೂ ದುಡಿಯೋದು, ಒಳಗೂ ದುಡಿಯೋದು. ಆಕೆಗೆ ಏನು ಇದ್ದೆ ಅಂತ ಕೇಳೋದಿಲ್ಲ, ಸತ್ಯ ಅಂತ ಕೇಳೋದಿಲ್ಲ, ಉಂಡೆ ಅಂತ ಕೇಳೋದಿಲ್ಲ, ಆರೋಗ್ಯ ಕೇಳೋದಿಲ್ಲ. ಆದ್ರೆ ಅಲ್ಲಿ ಪ್ರೀತಿ ಅಂತ ಭಾಳ ದೂರ ಉಳಿತು. ಪಗಾರ
ಬೇಕಾದ್ರೆ ಕಸ್ಕೋತಾರೆ. ನನ್ನ ಹತ್ರ ಅಂತ ಕೇಸ್ಗಳು ಬಂದಿರ್ತಾವೆ. ಪಾಪ ದುಡಿಯುವ ಮಹಿಳೆಯರ ಕೇಸ್ಗಳು ಬಂದಾಗ ನಾನು ಅನ್ಕೋತಿರ್ತೀನಿ, ಇವ್ರು ಎಂಥ ಅಮಾನವೀಯತೆಯಿಂದ ನಡ್ಕೋತಾರಲ್ಲ ಮನೆಯವರು, ಇವ್ರಿಗೆ ಆಕಿ ದುಡಿಯುವ ದುಡ್ಡು ಬೇಕು, ಆದ್ರೆ ಆಕಿ ಬಗ್ಗೆ ಕಾಳಜಿ ಇಲ್ಲಲ್ಲ ಅಂತ. ಆ ಕಾಳಜಿ ಏನದಲ್ಲ ಅದು ಬಿಜ್ಲಿಯವರ ಕೆಲವು ಕವನಗಳಲ್ಲಿ ನಾನು ನೋಡಿನಿ. ಅವ್ರು ಬರೀತಾರೆ, ಅವ್ರ ಕವನಗಳಲ್ಲಿ ದಾಂಪತ್ಯದ ಬಗ್ಗೆ, ವಿನಮ್ರತೆಯ ಬಗ್ಗೆ, ಪ್ರೀತಿ ವಿಶ್ವಾಸದ ಬಗ್ಗೆ ಬರೀತಾರಲ್ಲ ಈ ಕವಿ, ಅಲ್ಲಿ ಬಹಳ ಮಹಿಳಾ ಕಾಳಜಿ ಇದೆ ಅಂತ. ಈ ಕಾರಣದಿಂದಾಗಿ ವಿಶಿಷ್ಟ ಕವಿ ಅಂತ ನಾನು ಬಿಜ್ಲಿ ಅವ್ರನ್ನ ಕಾಣ್ತಾ ಇದ್ದೀನಿ. ಕಾವ್ಯ ಪ್ರವಾಹಗುಂಟನೆ ಈಸ್ತಾ ಅದರೊಳಗೆ ಒಂದು ವಿಶಿಷ್ಟತೆಯನ್ನ ಈ ಕವಿ ತೋರಿಸ್ತಾ ಇದ್ದಾರಲ್ಲ. ಇಲ್ಲಿ ಒಂದು ಹೇಳ್ತಾರೆ ಅವರು, ತೆಂಗಿನ ಗರಿಯ ತೆರೆದ ಕೇಶರಾಶಿ ಅಂದ್ರೆ ನೋಡ್ರಿ, ಅವ್ರು ಇಲ್ಲೊಂದು ರೂಪಕನೇ ಬೇರೆ ಕೊಟ್ಬಿಟ್ರು. ಕೇಶರಾಶಿ ಬಗ್ಗೆ ನಮ್ಮ ಸಹೋದರ ಪವನಗಳೇ ಮಾತಾಡ್ತಾ ಇದ್ರು, ಹೊಸ ರೂಪಕ ಕೊಟ್ರು ಇವರು. ನನಗೆ ಇಲ್ಲಿ ನೆನಪಾತು, ಮಲ್ಲಿಗೆಯ ಕವಿ ಹೇಳಿದ್ರಲ್ಲ, ಅವ್ರು ಹೇಳಿದ್ದು ಹಳೆಯ ಕಾಲದ ಒಂದು, ಯಾಕಂದ್ರೆ ಅವಾಗ ಹೆಣ್ಮಕ್ಳು ಭಾಳ ಓದಿಸ್ತಿದ್ದಿಲ್ಲ, ಸಾಂಪ್ರದಾಯಿಕ ಚೌಕಟ್ಟಿನೊಳಗೆ ಇರ್ತಿದ್ರು. ಅದಕ್ಕೆ ಅವರು ಮನೆಯೊಳಗೆ ಕೆಲಸ ಮಾಡಿಕೊಂಡು ಇಷ್ಟಿಷ್ಟುದ್ದ ಹೆಳ್ಳು ಬಿಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಮನೆ ಗಂಡ ಮಕ್ಕಳು ಇಷ್ಟೆಲ್ಲ ಮಾಡಿ ಅವರು ಗಂಡ ತಂದದ ಮಲ್ಲಿಗೆ ಮುಡ್ಕೊಂಡು, ನನಗೆ ಅಲ್ಲಿ ನೆನಪಾತು ಇವ್ರು ಹೇಳಿದಾಗ. ಅಲ್ಲಿ ಹೇಳ್ತಾರೆ ಅವರು, ನಾಗರ ಕುಚ್ಚಿನ ಅಂತ ಹೇಳಿದಾಗ ನಿಮ್ಗೆ ಗೊತ್ತಿರ್ಬೋದು, ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ ಅಂತ ಆ ಹಾಡಿನೊಳಗೆ ಬರ್ತದದು. ನಾಗರ ಕುಚ್ಚಿನ ನಿಡುಜಡೆಯವಳು ಈಕೆ ಬಂದದು ಎಲ್ಲಿಂದ ಅಂತ. ಹೌದು, ಅವಾಗ ಮನೆ ಕೆಲಸ ಕಷ್ಟ ಸೀಮಿತಗೊಳಿಸಿದ್ರಲ್ಲ ಪುರುಷರು, ಅದಕ್ಕೆ ಆಕಿ ನಿಡುಜಡೆಯವಳು, ಆಕಿ ಮಲ್ಲಿಗೆ ತಂದು ಕೊಡ್ತಿದ್ರಿ. ಆದ್ರೆ ಈ ಕಾಲು ಬದಲಾಗ್ಯದ, ಆಕಿ ಒಳಗೂ ದುಡಿಬೇಕು ಹೊರಗೂ ದುಡಿಬೇಕು, ಆಕಿ ಪುರುಸತ್ತ ಇಲ್ಲ. ಇದು ನಂದಾದ ಎಲ್ಲೈತ್ರಿ ಇದು ನಿಡುಜಡೆ, ಎಲ್ಲೈತಿ ಒಂದು ರಬ್ಬರ ಕೊಳಿಕೆಯ ಕೂದಲಿಲ್ಲ, ಈಟಿಟ್ಟು ಕೂದಲೆ. ಯಾಕಂತಂದ್ರೆ ಈಗ ಹೈಬ್ರಿಡ್ ಬಗ್ಗೆನೂ ಹೇಳಿದ್ರು, ಆಹಾರನೂ ಅಂಥದ್ದು, ಮತ್ತು ಹೆಣ್ಮಕ್ಳಿಗೆ ತಲೆಯೊಳಗೆ 108 ಟೆನ್ಷನ್ಗಳು, ಮನೆಯಾಗಿಂದು ಹೊರಗಿಂದು ನೌಕರಿದು ಎಲ್ಲ. ಈಗೆಲ್ಲ ನೀವು ಇಷ್ಟುದ್ದ ಜಡಿ ಬರ್ತದೆ ಮತ್ತು ಈಟ. ಆದರೂ ಸಹಿತ ಇಲ್ಲಿ ನಮ್ಮ ಬಿಜ್ಲಿಯವ್ರು ಬರೀತಾರ, ನಾಗರ ಕುಚ್ಚಿನ ನಿನ್ನೆಯ ಕಿರು ಜಡೆಗೆ ಮಲ್ಲಿಗೆಯ ನಾ ಮುಡಿಸುವೆ ನಿನ್ನ ಮುಡಿಗೆ ಅಂತ. ಸಾಕಿಷ್ಟು ಪ್ರೇಮ ನಮ್ಮ ಮಹಿಳೆಯರಿಗೆ, ಈಗಿನ ಕಾಲದವ್ರಿಗೆ. ಅದು ಎಟ್ರ ಕೂದಲಿರುವಲ್ದಕ್ಕ ಒಂದು ಪ್ರೀತಿಯಿಂದ ಗಂಡ ತಂದು ಒಂದು ಹೂ ಕೊಟ್ಟು ಮುಡಿಸಿದ್ರೂ ಸಾಕ್ರಿ, ಅಷ್ಟು ನಮ್ಮ ಪ್ರೀತಿಗೆ ಒಂದು ಮತ್ತೆ ಬದುಕು ಸಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದು ನನಗನ್ನಿಸ್ತದ. ಯಾಕಂದ್ರೆ KS ನರಸಿಂಹಸ್ವಾಮಿಯವರ ಕಾಲಘಟ್ಟನೇ ಬೇರೆ, ಬಿಜ್ಲಿಯವ್ರ ಕಾಲಘಟ್ಟನೇ ಬೇರೆ. ಅದಕ್ಕೆ ಈ ಥರ ಬರೆದ್ರೇನೋ ಅಂತ ನನಗನ್ನಿಸ್ತದೆ. ಆಮೇಲೆ ಅವರು ಇನ್ನೊಂದು ಕಡೆ ಹೇಳ್ತಾರೆ, ಈಗ ಪ್ರೀತಿಯ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಕೆಲವ್ರು ಹೇಳ್ತಿರ್ತಾರ, ಬರೀತಿರ್ತಾರ, ಎಲ್ಲೂ ಕದ್ದು ಮುಚ್ಚಿ ಬರೆಯೋದು ಅಥವಾ ಪ್ರೀತಿ ಮಾಡೋದು, ಎಲ್ಲೋ ಹೋಗಿ ಪ್ರೀತಿ ಮಾಡೋದು, ಅದು ಯಾರಿಗೂ ಗೊತ್ತಾಗಬಾರ್ದು, ಅವರಿಬ್ಬರಿಗೆ ಗೊತ್ತಾಗಬೇಕು, ಈ ಥರದ ಕೆಲವು ಕವನಗಳನ್ನು ಬರೀತಾರೆ. ಆದರೆ ಬಿಜ್ಲಿ ಅವ್ರು ಹಂಗೆ ಬರೆದಿಲ್ಲ. ಅವ್ರು ಏನು ಹೇಳ್ತಾರ ಅಂದ್ರೆ, ನಾನು ನೀನು ಪ್ರೇಮ ಮಾಡೋದನ್ನ ಹೂ ಅಂದ್ರೆ ಸಾಕು, ಬ್ಯಾಂಡ್ ಬಜಿ ತರ್ಸಿ ಶಹನಾಯಿ ಊದಿ ಇಲ್ಲಿ ಬರೀತಾರೆ ಅವರು ಒಂದು ಕಡೆ. ಅದನ್ನೇ ನಾನು ಇಲ್ಲಿ ತಗೊಂಡಿರೋದು. ಅವ್ರು ಏನು ಹೇಳ್ತಾರ ಅಂತಂದ್ರೆ, ನೀ ಹೂ ಅಂದ್ರೆ ಸಾಕು, ಬ್ಯಾಂಡ್ ಬಜಂತ್ರಿ ಊದ್ಸೇ ಬಿಡೋಣ ಅಂತಾರ. ಅಂದ್ರೆ ಅವರು 10 ಜನರ ಸಮ್ಮುಖದೊಳಗೆ ಪ್ರೀತಿ ಮಾಡೋಣ, ಅದು ನಿಜವಾದ ಸಾರ್ಥಕ ಬದುಕು. ಅದಕ್ಕೆ ನಾನು ನಿನ್ನನ್ನು ಇಡೀ ಜೀವನ ಪರ್ಯಂತ ಗೆಳತಿಯಾಗಿ ಮಾಡ್ಕೋತೀನಿ, ಅದಕ್ಕಾಗಿ ನನಗೆ ನೀನು ಬೇಕು ಅನ್ನುವಂಥದ್ದು ಏನಿದೆಯಲ್ಲ ಅದು ಬಹಳ ಮಹತ್ವ ಅಂತ ಅನ್ನಿಸ್ತು ನನಗೆ. ಅಂದರೆ ತುಂಬ ಪ್ರಾಕ್ಟಿಕಲ್ ಆದಂಥ ವಿಷಯವನ್ನು ಬಿಜ್ಲಿಯವರು ಬರೀತಾರೆ. ವಾಸ್ತವವನ್ನು ಬೇಕಾಗಿದೆ ಈಗ ನನಗೆ. ಕೆಲವು ಹೊತ್ತಿನೊಳಗೆ ಕೆಲವ್ರು ಹೇಳ್ತಿರ್ತಾರ, ಇಲ್ರಿ ಅವ್ರು ಭಾಳ ಶ್ರೇಷ್ಠ ಕವಿಗಳು, ಇಲ್ಲ ಕೆಲವ್ರು ಇನ್ನೂ ಕನಿಷ್ಠ ಕವಿಗಳು, ಅವ್ರು ಭಾಳ ಚಲೋ ಬರ್ತಾರೆ, ಇವರು ಕೆಟ್ಟ. ಇಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೇಳ್ತೀನಿ, ಎಲ್ಲರೂ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ, ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಅವರವರ ಭಾವನೆಗಳಿಗೆ ಬಂದ ಹಾಗೆ, ಅವರು ಆ ಪರಿಸ್ಥಿತಿಯನ್ನು ನೋಡಿದ ಹಾಗೆ, ಅವರಲ್ಲಿ ಮೂಡಿದಂಥದ್ದೇನು ಇರ್ತದಲ್ಲ ಅದು ಹುಟ್ಟಿರ್ತದಲ್ಲ, ಅದು ಕಾವ್ಯವಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಇವರು ಬರೆದಾರ ಅಂದರೆ ಅವ್ರು ಭಾಳ ಪ್ರಾಕ್ಟಿಕಲ್ ಆಗಿ ಈಗ ಏನೇನು ನಡೀತಾ ಇದೆ ಅನ್ನೋದನ್ನೇ ಅವ್ರು ಬರೀತಾರ. ಇನ್ನೊಂದು ಇವರ ಕವನದೊಳಗೆ ಹೇಳ್ತಾರೆ ಅವರು, ಅಂದರೆ ಆಗಲೇ ನಾನು ಹೇಳಿದೆ, ಈ ಪ್ರೀತಿಯನ್ನು ಸಹಿತ ಎಕ್ಸ್ಪ್ರೆಸ್ ಮಾಡೋದಲ್ಲ, ಅದು ಮಾನವ ಪ್ರೀತಿ. ಮುಚ್ಚಿ ಮಾಡೋದು, ಆಮೇಲೆ ಆಕಿ ನನಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಆಕಿ ತೊಗೊಂಡ ಹೊಡಿತಾಳೆ ಆಕಿ. ಅಂಥ
ಅಂತ ಪ್ರೇಯಸಿಯರು ಬೇಕಿಲ್ಲ. ಆದ್ರೆ ಇವತ್ತು ಈ ಕವಿ ಹೇಳ್ತಾರ, ಎಲ್ಲರ ಸಮ್ಮುಖದಾಗ ಬರ್ರಿ, ನಾನು ಬರ್ತೀನಿ ನನ್ನ ಪ್ರೇಯಸಿನ ಕರ್ಕೊಂಡು, ನೀವೆಲ್ಲರೂ ಆಶೀರ್ವಾದ ಮಾಡ್ರಿ, ಬ್ಯಾಂಡ್ ಬಾಜಿ ಊದ್ಸೆ ಬಿಡೋಣ, ಶಹನಾಯಿ ಅನ್ನೋದನ್ನ ಅವರು ಬಹಳ ಚಂದಾಗಿ ರೂಪಕವನ್ನು ಕೊಟ್ಟಾರ, ಅದನ್ನ ನಾವು ಬಾರಿಸಿ ಬಿಡೋಣ ಅಂತ ಹೇಳ್ತಾರ. ಅದಕ್ಕೆ ಈ ಕವಿ ನನಗೆ ಬಹಳ ಮುಖ್ಯ ಆಗ್ತಾರೆ ಅಂತಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಿದು ಈ ಸಂದರ್ಭದಾಗ ಹೇಳಿದೆ ಅಂದ್ರೆ, ಬೇಂದ್ರೆ ಅವ್ರದ್ದು ಇನ್ನೊಂದು ಕಡೆ ನಂಗೆ ನೆನಪಾಗ್ತದೆ. ಅವರು ಸಖಿ ಗೀತದಲ್ಲಿ ಬರ್ದಾರ, ಅಂತರ ಪಟದಾಚೆ ವಿಧಿ ತಂದ ವಧು ನೀನು ಮಾಲೆಯ ಸಾವರಿಸಿ ನಿಂತಿರುವೆ ಅಂತ ಹೇಳ್ತಾರೆ ಅವರು. ಆಗಿನ ಕಾಲಘಟ್ಟದಲ್ಲಿ ಅದು ಇರಬಹುದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇವ್ರು ಮಾತ್ರ ಬಿಜ್ಲಿ ಅವರು ಬ್ಯಾಂಡ್ ಬಾಜಿ ಊರಿಸಿ ಲವ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾರ. ಅವರು ಇನ್ನೊಂದು ಕವನದೊಳಗೆ ಹೇಳ್ತಾರ, ನೀಡನೆಗೆ ನಿನ್ನೆಯ ಪ್ರೀತಿಯ ಅನುಮತಿ ಆಗಿ ಬಿಡುವೆ ನೀ ನನ್ನ ಬಾಳಿನ ಸುಮತಿ ಅಂತ. ಅದನ್ನ ನಾನು ಆಗ್ಲೇ ಹೇಳಿದ್ನಲ್ಲ. ಒಂದು ವಿನಮ್ರತೆ ಇರಬೇಕು. ಎಷ್ಟೋ ಜನರನ್ನ ಇತ್ತೀಚೆಗೆ ಕೇಳ್ತಾ ಇದ್ದೀನಿ, ಕೌಟುಂಬಿಕ ಕಲಹದಲ್ಲಿ ಯಾಕೆ ಇದು ನಡೀತಾ ಅಂದ್ರೆ, ಹೆಂಡತಿ ಗಂಡಗ ಗೌರವ ಕೊಡೋದಿಲ್ಲ, ಗಂಡ ಹೆಂಡತಿಗೆ ಗೌರವ ಕೊಡೋದಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಭಾಳ ಬರ್ತಾ ಇದೆ. ಆದ್ರೆ ಇವತ್ತ ನಾವು ಸಾಹಿತ್ಯದ ಮೂಲಕ ಅದನ್ನು ಕಟ್ಟಿಕೊಡ್ಬೇಕಾಗಿದೆ. ಇವರು ಅವರಿಗೆ ಸಮಾನತೆಯನ್ನು ಕೊಡಬೇಕು, ಅವರು ಗೌರವಿಸಬೇಕು ಇವರ ಕೆಲಸವನ್ನು. ಅದು ಒಬ್ಬ ಮನೆಯ ಗೃಹಿಣಿನೇ ಆಗಿರ್ಬೋದು, ಆದ್ರೆ ಆಕೆನ ಮಾಡೋದು ಗಂಡ ಮನೆ ಮಕ್ಕಳ ಕುಟುಂಬಕ್ಕಾಗಿ ಅಲ್ಲ. ಅದಕ್ಕಾಗಿ ಆಕೆಯನ್ನ ಗೌರವಿಸಬೇಕಾಗಿದೆ, ಮಹಿಳೆಯನ್ನ ಪ್ರೀತಿಯಿಂದ ನೋಡ್ಕೋಬೇಕಾಗಿದೆ, ಅದಕ್ಕೆ ಆಕೆ ಭಾವನೆಗಳನ್ನ ನಾನು ಅರ್ಥ ಮಾಡ್ಕೋಬೇಕಾಗಿದೆ. ಆಕೆಗೂ ಒಂದು ಮನಸ್ಸಿದೆ, ಅದೇ ನನ್ನ ಪ್ರೇಮ ಅಂತ ಬಿಜ್ಲಿ ಅವರು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಇಲ್ಲಿ ಪ್ರೇಯಸಿಗೆ ಅವರು ಇನ್ನೊಂದು ಕವನದಲ್ಲೇ ಹೇಳ್ತಾರ, ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಮತ್ತು ನಿನ್ನ ಪ್ರೀತಿ ಮತ್ತು ನನ್ನ ಪ್ರೇಮದ ಹಂಬಲ ಏನಿದೆ ಅಲ್ಲ ಅದಕ್ಕೆ ಪರ್ಮಿಷನ್ ಕೊಡು ಅಂತ ಕೇಳ್ತಾರ. ಕೆಲವರು ಬಹಳ ಅಹಮ್ಮಿಕೆಯಿಂದ ಕೇಳ್ತಾರ. ಅದು ಆಸಿಡ್ ಪ್ರಕರಣ ಎಲ್ಲ ಆದದ್ದೆಲ್ಲ ಕೆಲವು ಕಡೆ ಗೊತ್ತದ, ನಾಟ್ ಪ್ರೀತಿ ಮಾಡ್ಬಿಟ್ಟಿನಿ, ನೀ ಮಾಡೋ ಬಿಡು, ನೀ ನನಗೆ ದಕ್ಕಲಿಲ್ಲ ಅಂದ್ರೆ ಆಸಿಡ್ ಹಾಕ್ಬಿಡುದು ಅಂತ ಪ್ರಕರಣಗಳು ಸಾಕಷ್ಟು ಗೊತ್ತಿದೆ. ಆದ್ರೆ ಇಲ್ಲಿ ಕವಿ ಏನ್ ಹೇಳ್ತಾನೆ ಅಂದ್ರೆ, ನಾನು ಪ್ರೀತಿ ಮಾಡ್ತೀನಿ, ನೀನು ಪ್ರೀತಿ ಮಾಡೋ, ಆದ್ರೆ ಅವೆರಡರ ಪ್ರೀತಿ ಒಳಗ ಒಂದು ಪ್ರೇಮ ಅದಲ್ಲ, ಅದು ಕಡ್ಡಾಯವಾಗಿ ಕಂಡೀಷನ್ ಅಲ್ಲ, ಅದಕ್ಕೆ ಪರ್ಮಿಷನ್ ಕೊಡು ನಾನು ಪ್ರೀತಿ ಮಾಡ್ಲಿಕ್ಕೆ ಅಂತಂದು ಹೇಳ್ತಾರೆ. ಈ ಕವಿ ಆಪ್ತವಾಗಿ ಆರಿಸ್ಕೊಂಡದ್ದೇ ಪ್ರೇಮವನ್ನ. ಯಾಕಂತಂದ್ರೆ ನನಗನ್ನಿಸ್ದಾಗ ಈ ಪ್ರಬುದ್ಧ ಕವಿ ಮುಂದ ಈ ಪ್ರೇಮ ಅಂದ ತಕ್ಷಣ ಕೆಲವ್ರು ಏನ್ ಅನ್ಕೊಂಡ್ಬಿಡ್ತಾರ ಅಂತಂದ್ರೆ, ಬರೀ ಹುಡುಗಿಯನ್ನ ಪ್ರೀತಿಸೋದು, ಆಕೆ ಬಹಳ ಮನಸ್ಸಿಗೆ ಹೊಂದಿದ್ಲು ಅಂದ್ರೆ ಲಗ್ನ ಆಗೋದು, ಆಕೆ ಜೊತೆ ಬಾಳ್ವೆ, ಇದಷ್ಟೇ ಪ್ರೀತಿ ಅಂತ. ಆದ್ರೆ ಈ ಕವಿ ಮುಂದುವರಿತಾ ಈ ಕವನ ಸಂಕಲನದಲ್ಲಿ ಪ್ರೀತಿ ಮತ್ತು ಪ್ರೇಮಕ್ಕೆ ಬಹಳ ವಿಶಾಲವಾದ ಅರ್ಥವನ್ನು ಕೊಡ್ತಾ ಬಂದಿದ್ದಾರೆ. ಅವರು ಪ್ರೇಮವನ್ನ ಕೇವಲ ಪ್ರೇಯಸಿಗೆ ಮಾತ್ರ ಸೀಮಿತ ಇಡದೆ, ತಾಯಿ, ತಂದೆ, ಆಕಾಶ, ಭೂಮಿ, ಹೀಗೆ ಹಲವಾರು ತಮ್ಮ ಅಂದ್ರೆ ಕವಿ ಪ್ರೇಮದ ಹಿಕ್ಕಿಸುವಿಕೆ ಏನದಲ್ಲ, ಅದು ಮುಂದಿನ ಕವನಗಳಲ್ಲಿ ಬಿಜ್ಲಿ ಅವರು ಬರಿತಾ ಹೋಗ್ತಾರೆ. ಒಬ್ಬ ಕವಿ ಹೇಳ್ತಾರೆ, ಸ್ವಾರ್ಥದ ವಿಸ್ತರಣೆ ಅಂದ್ರನ್ನೇ ಪ್ರೇಮ ಅಂತ. ನನಗೆ ಬಹುಶಃ ಅದನ್ನೇ ಅಳವಡಿಸ್ಕೊಂಡಾರೇನೋ ಬಿಜ್ಲಿ ಅವರು ಅಂತ ಅನಿಸ್ತಾ ಇದೆ. ನಾವು ನಮ್ಮ ಪ್ರೇಯಸಿಯನ್ನ ಪ್ರೀತಿಸಿದ್ರೆ ಅದಕ್ಕ ಪ್ರೇಮ ಅಂತ ಕರಿತೀವಿ, ಅದನ್ನೇ ಹಿಗ್ಗಿಸ್ತಾ ಹೋದ್ರೆ ಕುಟುಂಬದ ಪ್ರೀತಿ ಅಂತ ಹೇಳ್ತೀವಿ, ಅದನ್ನೇ ವಿಸ್ತರಿಸ್ತಾ ಹೋದ್ರೆ ಸಮುದಾಯದ ಪ್ರೀತಿ ಅಂತ ಕರಿತೀವಿ. ನಾವಿರುವ ಊರಿನ ಜನರನ್ನ ಪ್ರೀತಿಸ್ತಾ ಹೋದ್ರೆ ಊರಿನ ಪ್ರೀತಿ ಪ್ರೇಮ ಅಂತ ಹೇಳ್ತೀವಿ. ಅದನ್ನೇ ಇನ್ನೂ ಹಿಗ್ಗಿಸಿದರೆ ಕನ್ನಡ ಪ್ರೇಮ ಅಂತ ಹೇಳ್ತೀವಿ, ಇನ್ನೂ ಹಿಗ್ಗಿಸಿದರೆ ರಾಷ್ಟ್ರ ಪ್ರೇಮ ಅಂತ ಹೇಳ್ತೀವಿ, ಅದನ್ನು ಕರಿತೀವಿ. ಪ್ರೇಮದ ವಿಸ್ತರಿಸುವಿಕೆ ಕಾವ್ಯದಲ್ಲಿ ಬರಬೇಕಾಗಿದೆ ಅನ್ನೋದನ್ನ ಬಹುಶಃ ನಾನು ಏನು ಹೇಳಿದ್ನಲ್ಲ ಈ ಎಲ್ಲ ಅಂಶಗಳನ್ನ ಬಿಜ್ಲಿ ಅವರು ಮುಂದಿನ ಕವನಗಳಲ್ಲಿ ಬರಿತಾ ಹೋಗ್ತಾರೆ. ಪ್ರೇಮ ಅಂದ್ರೆ ಕೇವಲ ಪ್ರೇಯಸಿಗೆ ಮಾತ್ರ ಸೀಮಿತವಾಗಿರೋದಲ್ಲ, ಇಲ್ಲಿ ಎಲ್ಲರನ್ನ ಪ್ರೀತಿಸಬೇಕಾಗಿದೆ, ಗೌರವಿಸಬೇಕಾಗಿದೆ ಅನ್ನುವಂಥ ಎಲ್ಲ ಅಂಶ ಇವರ ಕವನದಲ್ಲಿ ಬರ್ತದೆ. ನನಗೆ ಇಲ್ಲಿ ಇನ್ನೊಂದು ಈ ಸಂದರ್ಭದಲ್ಲಿ ನೆನಪಾಯಿತು, ವಿಸ್ತರಿಸುವಿಕೆ ಮತ್ತು ಪ್ರೀತಿ ಪ್ರೇಮವನ್ನು ಹಂಚುವಿಕೆ ಅನ್ನೋದೇನಿದೆಯಲ್ಲ ಇದು ಬಹಳ ವಿಶಾಲ ಅರ್ಥ ಕೊಡೋದು ಅಂತಂದ್ರೆ, ಗಾಂಧೀಜಿ ಅವರು ಒಂದ್ಸರಿ ರವೀಂದ್ರನಾಥ್ ಟ್ಯಾಗೂರ್ ಅವ್ರನ್ನ ಭೇಟಿಯಾಗ್ಲಿಕ್ಕೆ ಹೋಗಿರ್ತಾರಂತ. ಅವಾಗ ಮಾತಾಡ್ತಾ ಇರುವಾಗ ಗಾಂಧೀಜಿ ಅವರು ಹೇಳ್ತಾರಂತೆ ಟ್ಯಾಗೂರ್ ಅವರಿಗೆ, ಭಾರತೀಯರೆಲ್ಲರೂ ಒಂದಾಗಬೇಕು ಅಂತ ಹೇಳಿದ್ರಂತೆ. ಅವಾಗ ಟ್ಯಾಗೂರ್ ಅವರು ಸುಮ್ಮನೆ ಇದ್ರಂತೆ. ಮತ್ತೆ ತಕ್ಷಣಕ್ಕೆ ಅವ್ರ ಮುಖ ನೋಡಿ ಹೇಳಿದ್ರಂತೆ ಗಾಂಧೀಜಿ ಅವ್ರಿಗೆ, ಎಂತ ಸಂಕುಚಿತ ಭಾವನೆಯಿಂದ ಹೇಳಿಬಿಟ್ರಿ ನೀವು
ಅಂದಾಗ ಅವರು ಗಾಂಧೀಜಿಯವರು ಅವ್ರ ಮುಖ ನೋಡಿದ್ರಂತ. ಅವಾಗ ಅವ್ರು ಹೇಳಿದ್ರಂತ, ಇಡೀ ವಿಶ್ವದ ಜನರೇನಿದ್ದಾರಲ್ಲ ಅವರೆಲ್ಲ ಒಂದಾಗೋಣ ಅನ್ನುವಂಥದ್ದನ್ನ ನೀವು ಹೇಳ್ತೀರಿ ಅಂತ ಅಂದ್ಕೊಂಡಿದ್ದೆ ಅಂತ. ಅದು ನನಗಿಲ್ಲಿ ನೆನಪಾಯಿತು. ಆ ಒಂದು ಪ್ರೀತಿ ಪ್ರೇಮವನ್ನೂ ಸಹಿತ ಬಿಜ್ಲಿಯವರು ತಮ್ಮ ಕವನದಲ್ಲಿ ಕೊಟ್ಟಿದ್ದಾರೆ. ವಿಶ್ವದ ಎಲ್ಲ ಮಾನವರು ಒಂದಾಗಬೇಕು ಅನ್ನುವಂಥದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿದ್ರಲ್ಲ, ಆ ಆಶಯವನ್ನು ಈ ಕವನ ಸಂಕಲನದಲ್ಲಿ ತುಂಬಿಕೊಟ್ಟಿದ್ದಾರೆ ಅಂತ. ಈ ಪ್ರೀತಿಯೇ ಮುಂದುವರೆದನ್ನ ಹೇಳಬೇಕು ಅಂತಂದ್ರೆ ಇವರು ಮುಂದಿನ ಕವನಗಳಲ್ಲಿ ಹೇಳ್ತಾರೆ. ಅದು ನನಗೆ ಇಲ್ಲಿ ಆ ಕವನಗಳನ್ನು ಓದಿದಾಗ ಅನ್ನಿಸ್ತದೆ, ಅದನ್ನೇ ಕಾರ್ಲ್ ಮಾರ್ಕ್ಸ್ ಅವ್ರು ಹೇಳ್ತಾರೆ, ವಿಶ್ವ ಕಾರ್ಮಿಕರೇ ಒಂದಾಗಿ ಅಂತ. ಇದನ್ನೇ ಅಣ್ಣ ಬಸವಣ್ಣ ಅವರ ಕಾಯಕ ತತ್ವದ ಜೊತೆಗೆ ಸೇರಿಸಿ ನಾವು ಹೇಳೋದಾದ್ರೆ ವಿಶ್ವ ಮಾನವರೇ ಒಂದಾಗಿರಿ ಅನ್ನುವಂಥ ಅರ್ಥ ಕೂಡ ಈ ಕವನ ಸಂಕಲನದಲ್ಲಿ ಬಿಜ್ಲಿಯವರ ಕೆಲವು ಕವನಗಳಲ್ಲಿ ಬರ್ತದೆ. ಇದನ್ನೇ ನಮ್ಮ ಕುವೆಂಪು ಅವರು ಹೇಳ್ತಾರ, ಮನುಜ ಮತ ವಿಶ್ವಪಥ, ಇದುವೇ ವಿಶ್ವ ಮಾನವನ ಸಂದೇಶ ಅಂತ ಸಾರಿದ್ರಲ್ಲ. ಕುವೆಂಪು ಅವರ ಆಶಯ ಕೂಡ ಬಿಜ್ಲಿಯವರ ಕೆಲವು ಕವನಗಳಲ್ಲಿ ಬಂದಿವೆ. ಅದು ಬಹಳಷ್ಟು ಪ್ರಸ್ತುತ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಪ್ರಸಕ್ತ ಕವಿ ಬಿಜ್ಲಿಯವರು ಸಹ ಪ್ರೇಮವನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ವಿಸ್ತರಿಸ್ತಾ ಬಂದಿದ್ದಾರೆ ಅಂತಂದ್ರೆ ಇಲ್ಲಿ ಕೇವಲ ಪ್ರೇಯಸಿಗಾಗಿ ಮಾತ್ರ ಈ ಒಂದು ತಮ್ಮ ಭಾವನೆಗಳನ್ನ ಹೇಳಿಕೊಂಡು ಅದನ್ನ ಕವನ ಸಂಕಲನ ಮಾಡ್ಯಾರ ಅಂತಂದು ತಿಳ್ಕೊಳ್ಳೋ ಹಂಗಿಲ್ಲ. ಇದು ಒಟ್ಟ ವಿಶ್ವದ ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಕವನ ಸಂಕಲನದ ಆಶಯ ಆಗಿದೆ ಅಂತಂದು ನನಗಾಗಲೇ ನಮ್ಮ ಇವರು ಹೇಳಿದ್ರಲ್ಲ, ಪವನ್ ಅವರ ಭಾವಗೀತೆಯಲ್ಲಿಯೂ ಕೂಡ ರೈತರ ಬಗ್ಗೆ ಚರ್ಚೆ ಮಾಡಿದ್ರು. ಅದು ನನಗೆ ಇಲ್ಲಿಯೂ ಕೂಡ ಒಂದು ಕವನದಲ್ಲಿ ಅವರು ರೈತರದ್ದೇ ಒಂದು ಕವನ ಬರೆದಿದ್ದಾರೆ ಬಿಜ್ಲಿಯವರು, ಜಗದ ಬಾಳಿಗೆ ಕಣ್ಣಾಗಿ ದುಡಿವ ರೈತ ಸಣ್ಣಾಗಿ ಅಂತ. ಇವತ್ತು ಇದನ್ನೂ ಕೂಡ ಕವನದಲ್ಲಿ ಬರಬೇಕಾಗಿದೆ. ರೈತ ನಮ್ಮ ಹೊಟ್ಟಿಗೆ ಹಾಕ್ತಾನ, ಅನ್ನದಾತ, ಆದ್ರೆ ಅವನ ಕಷ್ಟಗಳನ್ನ ಯಾರೂ ಸಹಿತ ಗಮನಿಸೋದೇ ಇಲ್ಲ. ಆದ್ರೆ ಅಷ್ಟೇ ಯಶಸ್ವಿಯಾದಂಥ ರೈತರು ಇದ್ದಾರೆ, ಇಲ್ಲ ಅಂತಂದಲ್ಲ. ನಮ್ಮ ಕರೋನಾ ಸಂದರ್ಭದ ಕಾಲದಲ್ಲಿ ನಿಜವಾಗ್ಲೂ ನೌಕರದಾರರು ಬಹಳಷ್ಟು ಸ್ವಲ್ಪ ಏನಾದ್ರೂ ಸಂಕಷ್ಟಕ್ಕೀಡಾದ್ರೇನೋ ಗೊತ್ತಿಲ್ಲ. ಆದ್ರೆ ರೈತರು ಮಾತ್ರ ತಾವು ಬೆಳೆದ ಬೆಳೆಯನ್ನ ಮನೆಯೊಳಗೆ ಇದ್ದದಕ್ಕೆ ಮನೆಯವರಿಗೆ 2 ಹೊತ್ತು ಊಟಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಆಯ್ತೇನೋ ಅಂತ ನಾನಂತೂ ಕೆಲವು ರೈತರ ಬದುಕನ್ನು ನೋಡಿದಕ್ಕೆ ಅವಾಗ ಅನ್ನಿಸ್ತಾ ಇತ್ತು. ಇನ್ನು ಇವರ ಹಲವಾರು ಕವನಗಳಲ್ಲಿ ಜಗತ್ತನ್ನು ಆವರಿಸಿದಂಥ ಪ್ರೇಮ ಈ ಕವಿಯಲ್ಲಿ ಕಾಣಬಹುದು ಅಂತ. ಪ್ರೇಮ ಇಲ್ಲ ಅಂದ್ರೆ ಬದುಕು ಬರಡಾಗ್ತದೆ ಅನ್ನುವಂಥ ಕೆಲವು ಕವನಗಳನ್ನ ಇಲ್ಲಿ ಅವರು ವಿಸ್ತರಣೆಯನ್ನ ಮಾಡ್ತಾ ಹೋಗ್ತಾರೆ. ಕನ್ನಡದಲ್ಲಿ ಅಗಲ ಮಾಡೋದು ಅಂತ ಏನಂತೀವಲ್ಲ, ಅದು ಎಷ್ಟು ಅಗಲ ಮಾಡಬೇಕು ಅನ್ನೋದನ್ನ ಬಸವಣ್ಣನವರು ಹೇಳ್ತಾರ. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ. ಈ ಆಶಯವನ್ನ ಬಿಜ್ಲಿಯವರು ಕೆಲವು ತಮ್ಮ ಕವನ ಸಂಕಲನದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಸಮಯ ಇಲ್ಲ ಅನ್ನೋದಕ್ಕಾಗಿ ಹೇಳಲಿಕ್ಕಾಗೋದಿಲ್ಲ. ನಾ ಕಂಡಂತೆ ಅತಿ ದೊಡ್ಡ ಪ್ರೇಮ ಕವಿ ಅಂತಂದ್ರೆ ಬಸವಣ್ಣನವರು ಅಂತ ನನ್ಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ನನ್ನ ಅರ್ಥದಲ್ಲಿ ಪ್ರೇಮ ಅನ್ನೋದು ಬಸವಣ್ಣನವರ ಪ್ರೇಮ. ಆ ಥರದ ವಿಚಾರ ಮಾಡುವಂಥವ್ರಿಗೆಲ್ರಿಗೂ ಇಷ್ಟ ಆಗೋದು ಅಂತಂದ್ರೆ ಅತಿ ದೊಡ್ಡ ಪ್ರೇಮ ಕವಿ ಅಂತಂದ್ರೆ ಬಸವಣ್ಣನವರು. ಯಾಕ ಅಂತಂದ್ರೆ ಎಲ್ಲರನ್ನೂ ನಮ್ಮವರು ಅಂತ ಹೇಳಿದ್ರವರು. ಹೀಗಾಗಿ ಆ ಆಶಯವನ್ನು ಕೂಡ ಇಲ್ಲಿ ಬಿಜ್ಲಿಯವರು ತಮ್ಮ ಕವನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇವತ್ತು ಅದು ಬೇಕಾಗಿದೆ ಈ ಪ್ರಸ್ತುತ ಸಂದರ್ಭಕ್ಕೆ. ಇತ್ತೀಚೆಗೆ ತಿಂಗಳಲ್ಲಿ ಏನು ನಡೀತಾ ಇದೆಯಲ್ಲ, 2 ತಿಂಗಳಲ್ಲಿ ಏನು ನಡೀತಾ ಇದೆಯಲ್ಲ, ಅದು ಮತ್ತೆ ಹೋಗಬೇಕು ಅಂತಂದ್ರೆ, ಅಹಿತಕರವಾದ ಘಟನೆ ನಡೀಬಾರ್ದು ಸಮಾಜದಲ್ಲಿ ಅಂತಂದ್ರೆ ಮತ್ತೆ ಸಾಹಿತ್ಯದ ಮೂಲಕ ಸಾಮರಸ್ಯವನ್ನ ಮೂಡುವಂತಹದ್ದು ಕವನಗಳು ಬರಬೇಕು ಅಂತ ಅನ್ನೋದಕ್ಕೆ ನನಗೆ ಬಹಳ ಮುಖ್ಯ ಆಗ್ತದೆ ಬಿಜ್ಲಿಯವರ ಕೆಲವು ಕವನಗಳು. ಯಾಕೆ ಅಂತಂದ್ರೆ ಬಸವಣ್ಣನವ್ರು ಹೇಳ್ತಾರಲ್ಲ, ಇವನಾರವ 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 ನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆಂದೆನಿಸಯ್ಯ ಅಂತಂದು ಇದನ್ನ ಅವರು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂತಂದು ನನಗೆ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನೋಡ್ರಿ ಎಷ್ಟು ವಿಶಾಲವಾಗಿರುವಂಥದ್ದು ಒಂದು ಪ್ರೇಮವನ್ನ ಬಸವಣ್ಣನವರು ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಅವರು ತಮ್ಮ ಕವನಗಳಲ್ಲಿ ಬರೆದಿದ್ದಾರೆ ಅಂತ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಪ್ರಸ್ತುತ ಸಂದರ್ಭ ನೋಡ್ತಾ ಇದ್ದೇವಲ್ಲ, ಇತ್ತೀಚೆಗೆ ನಾನು ಏನು ಹೇಳಿದೆ ಅಂತ 1 ತಿಂಗಳ ಅಥವಾ 2 ತಿಂಗಳಲ್ಲಿ ನಾವು ಸಾಹಿತಿಗಳು ವಿಚಾರ ಮಾಡುವಂಥದ್ದು ಕೂಡ ಇದೆ ಮತ್ತು ಹೊರಗೆ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ವಿಚಾರ ಮಾಡಬೇಕಾಗಿದೆ. ಇತ್ತೀಚೆಗೆ ಏನು ನಡೀತಾ ಇದೆ,
ಜಾತಿ, ಪ್ರದೇಶ, ಧರ್ಮ, ಭಾಷೆ, ಬಣ್ಣ, ವಸ್ತ್ರದ ಹೆಸರಿನಲ್ಲಿ ಒಡೆಯುವ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಈ ಒಡೆಯುವುದನ್ನ ಬಿಟ್ಟು ಇಲ್ಲಿ ಕವಿಯ ಆಶಯದಂತೆ ಕಟ್ಟುವುದನ್ನ ಕಲಿಬೇಕಾಗಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಂಗೆ ನೆನಪಾಗ್ತದೆ ಸತೀಶ್ ಕುಲಕರ್ಣಿ ಅವ್ರದ್ದು ಕಟ್ಟತೇವ ನಾವು ಅಂತಂದು ಬರ್ತದಲ್ಲ, ಅದು ಎಲ್ಲ ಕಡೆ ಕ್ರಾಂತಿ ಗೀತೆ ಯಾಕೆ ಆಗಿದೆ ಅಂತಂದ್ರೆ ಮನಸ್ಸುಗಳನ್ನ ಕಟ್ಟುವಂಥದ್ದಾಗಬೇಕಾಗಿದೆ. ಅದೇ ಸಾಹಿತ್ಯದ ಉದ್ದೇಶ, ಅದೇ ಕವಿಯ ಉದ್ದೇಶ. ಅದು ಎಲ್ಲ ಆಶಯಗಳನ್ನು ಇಲ್ಲಿ ಇವರು ತಮ್ಮ ಕವನದಲ್ಲೇ ತುಂಬಿಕೊಟ್ಟಿದ್ದಾರೆ ಅಂತಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಅವರು ಈ ಕವನ ಸಂಕಲನಕ್ಕೆ ಈ ಮನಸ್ಥಿತಿ ಇರೋದ್ರಿಂದಲೇ ಏನೋ ಅಂತ ನಂಗೆ ಅನಿಸ್ತಾ ಇದೆ, ಮುಗಿಲ ಸಂಚಲನ ಅಂತ ಹೆಸರಿಟ್ಟಿದ್ದಾರೆ. ಅವರ ಇನ್ನೊಂದು ಕವನದಲ್ಲಿ ನನಗೆ ಈ ಮುಗಿಲ ಸಂಚಲನ ಅನ್ನೋದು ನಾನು ಬಸವಣ್ಣ ಅವರು ಇಷ್ಟೆಲ್ಲ ಉದಾಹರಣೆ ಹೇಳಿದ್ನಲ್ಲ, ಅಂದ್ರೆ ಆ ಹರವು ಎಷ್ಟು ದೊಡ್ಡದಾಗಿರ್ತದೆ, ಮುಗಿಲ ಅಂದ್ರೆ ಆ ಪ್ರೇಮವನ್ನ ಹೆಂಗೆ ಹಂಚಿದ್ರು ಅಂತ ಅನ್ನುವ ಒಂದು ಇವರು ಅರ್ಥ ಇಟ್ಕೊಂಡೇ ಇದಕ್ಕೆ ಈ ಒಂದು ಶೀರ್ಷಿಕೆ ಕೊಟ್ರೇನೋ ಅಂತಂದು ನಂಗೆ ಅನ್ನಿಸ್ತಾ ಇದೆ. ಇವರು ಇನ್ನೊಂದು ಕವನದಲ್ಲಿ ಗೂಡಿಗೆ ಮರಳಿದ ಹಕ್ಕಿಗಳು ಅನ್ನುವಂಥ ಕವನದಲ್ಲಿ ಹೇಳ್ತಾರೆ. ಈ ಕವನದಲ್ಲಿ ಮಳೆ ಬಂದು ಮನೆ ಬಿದ್ದಿರ್ತದೆ, ಅದು ಬಹಳಷ್ಟು. ಯಾಕಂದ್ರೆ ಇವರು ಮದ್ವಿ ಸರ್ ಮಾತಾಡ್ತಾ ಇರುವಾಗ ಆ ಕಾಲಘಟ್ಟದ್ದು ಬೇರೆ ಇರ್ತಾ ಇತ್ತು, ಈಗ ಬೇರೆ ಇದೆ. ಯಾಕೆ ಬಹಳ ಬಡತನದಲ್ಲಿ ಎಲ್ಲೋ ಒಬ್ಬೊಬ್ರು ತಮ್ಮ ಜೀವನ ನಡೆಸೋದೇ ಬಹಳ ಕಷ್ಟ ಆಗ್ತಿತ್ತು, ಸಾಹಿತ್ಯ ಬರಲಂತೂ ಬಹಳ ದೂರ ಆಗ್ತಿತ್ತು. ಅದನ್ನು ನೋಡಿದಂಥವ್ರು ಎಲ್ಲೋ ಮದ್ವಿ ಅಂತವ್ರು ಅಂತ ಹಿರಿಯ ಸಾಹಿತಿಗಳು ಆಗ ಒಂದಷ್ಟು ಕವನಗಳನ್ನು ಬರೀತಾ ಇದ್ರು ಹೊರತಾಗಿ ಬದುಕು ನಡೆಸೋದೇ ಕಷ್ಟ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಆವಾಗ ಬಡತನ ಕಾಡ್ತಾ ಇತ್ತು. ಇಂಥ ಹೊತ್ತಿನೊಳಗ ಒಂದು ಕವಿಯ ಮನಸ್ಥಿತಿ ಇಲ್ಲಿ ನನಗೇನು ಅನ್ನಿಸ್ತಾ ಅಂದ್ರೆ ಎಷ್ಟೋ ವರ್ಷಕ್ಕೆ ಹಿಂದೆ ಹೋಗಿದ್ದೆಲ್ಲ ಬಿಜ್ಲಿ ಅವ್ರದ್ದು ಅಂತ. ಈಗೆಲ್ಲ RCC ಮನೆಗಳಾಗ್ಯಾವು, ಎಲ್ಲರೂ ಹೈಫೈ ಆಗ್ಯಾರ. ಆದ್ರೆ ಅವರು ತಮ್ಮ ಹಳೆಯ ನೆನಪುಗಳನ್ನ ಬಿಚ್ಚಿಟ್ಟಾರಿಲ್ಲ. ಒಂದು ಸಣ್ಣ ಪುಟ್ಟದಾದ ಮನೆ ಇರ್ತದೆ, ಮಳೆ ಬರ್ತದೆ. ಮನೆ ಅಂದ್ರೆ ಮನೆ ಅಲ್ಲ, ಅದು ಒಂಥರ ನೀವು ಹಳ್ಳಿ ಮನೆ ನೋಡಿರ್ತೀರಲ್ಲ, ಮಳೆ ಬಂದ್ರೆ ಬಿದ್ದು ಹೋಗುವಂಥದ್ದು, ಅಂಥ ಮನೆ ಬಿದ್ದು ಹೋಗ್ಬಿಡ್ತದ. ಅವಾಗ ಮನೆಯೊಳಗಿರುವಂಥವ್ರೆಲ್ಲರೂ ಚೆಲ್ಲಪಿಲ್ಲಿ ಅನ್ನೋವಾಗ ಅಲ್ಲಲ್ಲಿ ಹೋಗಿಬಿಡ್ತಾರೆ. ಆದ್ರೆ ಈ ಕವಿಯ ಆಶಯ ಇದ್ರಲ್ಲಿ ಹೆಂಗೆ ತುಂಬ್ಯಾರ ಅಂದ್ರೆ ಮತ್ತೆ ಕಷ್ಟಪಟ್ಟು ಆ ಮನೆಯನ್ನ ಕಟ್ಟಿ ಅದ್ರೊಳಗೆ ಯಾರ್ಯಾರು ಇದ್ರು ಅವ್ರಷ್ಟನ್ನ ಕರ್ಕೊಂಡು ಬಂದು ಇಲ್ಲಿ ಮತ್ತೆ ನೆಲೆ ನಿಲ್ಲೋ ಹಂಗೆ ಮಾಡಿ ಆ ಕುಟುಂಬದ ಪ್ರೀತಿಯನ್ನ ಹಂಚ್ತಾರಲ್ಲ, ಅದು ಬಹಳ ಮಹತ್ವ ಅನ್ನಿಸ್ತು ನನಗೆ. ಯಾಕಂದ್ರೆ ಆ ಕವಿಯ ಆಶಯ ಅವಿಭಕ್ತ ಕುಟುಂಬ. ಈಗ ಎಲ್ಲೆಲ್ಲಿ ಇಲ್ಲೇ ಇಲ್ಲ, ಗಂಡ ಹೆಂಡತಿ 2 ಮಕ್ಕಳು, ಅದ್ರೊಳಗೂ ಈಗ ಒಂದ ಮಗು. ಯಾಕಂದ್ರೆ ಇಬ್ರು ದುಡಿಲಿಕ್ಕೆ ಹೋಗ್ತಾರ, ಅಷ್ಟಷ್ಟು ಮಕ್ಕಳನ್ನ ಹಡ್ಕೋತ ಕೂತ್ರು ಬಾಣಂತನ ಮಾಡೋರು ಯಾರಿದ್ದಾರ. ಹಿಂಗಾಗಿ ಅಂತೂ ಕೆಲವ್ರಿಗೆ ಒಂದ ಮಕ್ಕಳು. ಅದಕ್ಕೆ ಇಲ್ಲಿ ಅವಿಭಕ್ತ ಕುಟುಂಬದ ಬಗ್ಗೆ ಅವ್ರು ಬಹಳ ಚೆಂದಾಗಿ ಒಂದು ಕವನ ಬರೆದಾರ. ಅದು ನೀವು ಓದ್ದಾಗ ಅನ್ನಿಸ್ತದ, ಅದು ನನಗೆ ಬಹಳ ಮಹತ್ವ ಅಂತ ಅನ್ನಿಸ್ತು. ಮತ್ತೊಂದು ಕಡೆ ಬರೀತಾರ, ಬೇರಡಿಗೆ ಹೋದ ಹಕ್ಕಿಗಳು ಎಲ್ಲ ಮರಳಿ ಗೂಡಿಗೆ ಬಂದೇ ಬಿಟ್ಟವು, ಎಲ್ಲ ಮತ್ತೆ ಗೂಡಲ್ಲಿ ಕೇಳಿತು ಹಕ್ಕಿಗಳ ಕಲರವ ಅಂತ. ಅಂದ್ರ ಅದು ಮತ್ತೆ ಆ ಮನೆಯೊಳಗ ಬಂದು ಅವರೆಲ್ಲರೂ ಸೇರಿ ಮತ್ತೆ ಕಿಲಕಿಲ ಅಂತ ನಗ್ತಾ ಅವ್ರು ಮಾತಾಡೋದೇನಿದೆ ಅಲ್ಲ, ಅದು ನಿಜವಾದ ಪ್ರೇಮ, ಅದು ನನ್ನ ಆಶಯ ಆಗಿತ್ತು ಅಂತ. ಅಂದ್ರೆ ಗತಕಾಲದ ಸವಿ ನೆನಪುಗಳನ್ನು ಮನದಲ್ಲಿ ತಂದಾವು ಈ ಕವನ ಅಂತಂದು ನನಗೆ ಅನ್ನಿಸ್ತದೆ. ಇನ್ನು ಆಗ್ಲೇ ಮಾತಾಡ್ತಾ ಇರುವಾಗ